ಹೇ ಗೈಸ್, ಒಂದು ಎಪಿಸೋಡಲ್ಲಿ ಹೀರೋಯಿನ್ ಹೀರೋ ಕನ್ನಡಕ ಮುರಿದಾಕಿರ್ತಾಳಲ್ಲ, ಆದ್ದರಿಂದ ಹೀರೋ ಅವಳಿಗೆ ಪನಿಷ್ಮೆಂಟ್ ಕೊಡೋ ರೀತಿ ನೀನು ಸ್ಪೆಷಲ್ ಕ್ಲಾಸ್ಗೆ ಅಟೆಂಡ್ ಆಗಬೇಕು ಅಂತ ಹೇಳಿ ಹೋಗಿರ್ತಾರೆ. ಅಲ್ಲಿಗೆ ಒಂದು ಎಪಿಸೋಡ್ ಮುಗ್ದಿತ್ತು. ಈ ಎಪಿಸೋಡ್ ನೋಡೋದಕ್ಕಿಂತ ಮುಂಚೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸರಿ, ಬನ್ನಿ ಈ ಎಪಿಸೋಡ್ ಒಳಗೆ ಹೋಗೋಣ. ಈ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಹೀರೋಯಿನ್ ಅವ್ರ ಮನೆಗೆ ಬಂದು ಆಗತ್ತಾನೆ ಅವಳು ಬೆಡ್ ಮೇಲೆ ಮಲಗಿರ್ತಾಳೆ. ಅದೇ ಟೈಮ್ಗೆ ಅವ್ರ ತಮ್ಮ ಅಲ್ಲಿಗೆ ಬಂದ್ಬಿಟ್ಟು ನೋಡ್ತಾನೆ. ಅವಳು ಏನು ಬೇಕು ಅಂತ ಕೇಳಿದಾಗ, ನನಗೆ ರಿವಾರ್ಡ್ ಬೇಕು, ಬಹುಮಾನ ಕೊಡಮ್ಮ, ನಾನು ನಿನ್ನ ಹತ್ರ ಇಂದ ಅದನ್ನ ಇಸ್ಕೊಂಡೇ ಇಲ್ಲ ಅಂದಾಗ ಅವಳು ಅಂತಾಳೆ, ಇಲ್ಲಿ ನೋಡು, ನನ್ನ ಹತ್ರ ಹಣನೇ ಇಲ್ಲ, ನಾನು ಹೇಗೆ ಕೊಡಲಿ ಅಂದಾಗ, ಸರಿ ಇರು ಆಯಿತು ಅಂತ ಅಮ್ಮ ಅಂತ ಕೂಗ್ತಾನೆ. ಆಯಿತು ಆಯಿತು ಇರು, ಒಂದು ನಿಮಿಷ ಇರು ಅಂತ ಹೇಳಿ ಅವಳ ಹತ್ರ ಉಚಿಕೊಂಡಿರೋ ದುಡ್ಡನ್ನ ಕೊಡ್ತಾಳೆ. ಅದೂ ಸ್ವಲ್ಪ ಇರುತ್ತೆ, ಅದನ್ನು ಅವನು ಇಸ್ಕೊಂಡು ಹೋಗ್ಬಿಡ್ತಾನೆ. ಪಾಪ ಈಸ್ಕೊಂಡು ಹೋಗ್ಬೇಕಾದಾಗ ಬೇರೆ ಅವಳನ್ನ ಗುರಾಯಿಸ್ಕೊಂಡು ನೋಡ್ಕೊಂಡು ಹೋಗ್ತಾನೆ. ಇವಳಿಗ ಎಲ್ಲ ಕಡೆಯಿಂದನೂ ಡ್ಯಾಮೇಜ್ ಮಾಡ್ತಾರಲ್ಲ, ಎಲ್ಲ ಕಡೆಯಿಂದನೂ ನನಗೆ ಹಿಂಸೆ ಕೊಡ್ತಾರಲ್ಲ ಅಂತ ಬೆಡ್ ಮೇಲೆ ಮಲಿಕೊಂಡು ಹಾಗೆ ಒದ್ದಾಡ್ತಿರ್ತಾಳೆ. ಆಗ ಅವಳ ಮೈಂಡಿಗೆ ಬಂದ್ಬಿಟ್ಟು ಹೀರೋ ಹೇಳಿರ್ತಾನಲ್ಲ ಆ ಡೈಲಾಗ್, ಅದೆಲ್ಲನೂ ಜ್ಞಾಪನಕ್ಕೆ ಬರುತ್ತೆ. ಇದನ್ನು ಬರೆದ್ರೆ ಹೇಗಿರುತ್ತೆ ಅಂತ ಹೋಗಿ ತನ್ನ ಲ್ಯಾಪ್ಟಾಪ್ ಮುಂದೆ ಕುತ್ಕೊಳ್ತಾಳೆ. ಲ್ಯಾಪ್ಟಾಪ್ನ ಓಪನ್ ಮಾಡಿ ಆ ನಾವೆಲ್ಲ ನೋಡಬೇಕಾದಾಗ ಅವಳು ನೆನ್ನೆ ಬರೆದಿರೋ ಆ ನಾವೆಲ್ಗೆ ಸಿಕ್ಕಾಪಟ್ಟೆ ವ್ಯೂಸ್ ಹೋಗಿರುತ್ತೆ. ಅವಳ ಕೈಗೆ ನಂಬಕ್ಕಾಗಲ್ಲ, ಗಂಟ್ಲೆ ವ್ಯೂಸ್ ಹೋಗಿರುತ್ತಾ, ಇದು ನಿಜನ ಸುಳ್ಳ ಅಂತ ಸುತ್ತಮುತ್ತಲೆಲ್ಲನೂ ನೋಡ್ತಾಳೆ. ಎಲ್ಲರೂ ಫೇವ್ರೆಟ್ ಆಗಿಬಿಟ್ಟಿರುತ್ತೆ. ಸಿಕ್ಕಾಪಟ್ಟೆ ಕಮೆಂಟ್ಸ್ ಎಲ್ಲನೂ ಬರುತ್ತೆ, ಈ ರೀತಿ ದೇಹದ ಲವ್, ಹಾಗೆ ಹೀಗೆ ಟ್ರೂ ಲವ್ ಅಂತ. ಇವಳು ಕೆಣ್ಣೆನೆಲ್ಲ ಗಿಂಡ್ಕೊಂಡು ನೋಡ್ತಾಳೆ. ಅದು ನಿಜ ಅಂತ ಗೊತ್ತಾದ್ಮೇಲೆ ಹೋಗಿ ಬೆಡ್ ಮೇಲೆ ಒಂದು ಡ್ಯಾನ್ಸ್ ಆಡ್ತಾಳೆ ನೋಡಿ, ಅಷ್ಟು ಖುಷಿಯಾಗ್ಬಿಟ್ಟೈತೆ ಅಕ್ಕಂಗೆ. ಆಮೇಲೆ ಬಂದು ಅಗೇನ್ ನಾವೆಲ್ನ ಬರೆಯೋಕ್ಕೆ ಶುರು ಮಾಡ್ತಾಳೆ. ಅದೇ ಟೈಮ್ಗೆ ಅವ್ರ ಫ್ರೆಂಡ್ಸೂ ಮೆಸೇಜ್ ಆಗ್ತಾನೆ ಇರ್ತಾರೆ, ಬಟ್ ಅದು ಅವಳು ನೋಡಲ್ಲ. ಈ ಕಡೆ ನಾವೆಲ್ ಒಳಗಡೆ ಹೋದರೆ ಆಗ ತಾನೇ ಇವನು ಬಂದ್ಬಿಟ್ಟು ಅವ್ರ ಮನೆಗೆ ಹೋಗೋದ ಅಂತ ಇರ್ತಾನೆ. ಅದೇ ಟೈಮ್ಗೆ ತೇಹನು ಅವನಿಗೋಸ್ಕರ ವೆಯ್ಟ್ ಮಾಡ್ತಿರ್ತಾನೆ. ಇವನು ಹೋಗ್ಬೇಕಾದಾಗ ತೇಹ ನಿನ್ನ ಜೊತೆಗೆ ಮಾತಾಡ್ಬೇಕಂತ ಹೇಳ್ತಾನೆ. ಇಲ್ಲ, ನಿನ್ನ ಹತ್ರ ಮಾತಾಡೋದಕ್ಕೆ ಏನೂ ಇಲ್ಲ ಅಂತ ಅವನು ಅವಾಯ್ಡ್ ಮಾಡೋಕೆ ಹೋಯ್ತಾನೆ. ಬಟ್ ಫೋರ್ಸ್ ಆಗಿ ನನ್ನ ಬಿಡು ಅಂದಾಗ ತೇಹದ ತುಟಿಗೆ ಒದೆ ಬಿದ್ದುಬಿಡುತ್ತೆ. ಆಗ ಸಾರಿ, ನಾನು ಹೇಳ್ದೆ ತಾನೆ ನನ್ನ ಬಿಡು ಅಂತ, ಎಂತಕ್ಕೆ ಈ ರೀತಿ ಮಾಡ್ತೀಯ, ಏನಾದರೂ ಗಾಯ ಆಯ್ತಾ ಅಂತ ನೋಡ್ಬೇಕಾದಾಗ ದೇಹಕ್ಕೆ ಬಂದ್ಬಿಟ್ಟು ತುಟಿ ಹತ್ರ ಬ್ಲೀಡ್ ಆಗ್ತಿರುತ್ತೆ. ಇದಕ್ಕೆ ನೀನು ಕಾಂಪನ್ಸೇಷನ್ ಮಾಡಲೇಬೇಕು ಅಂದಾಗ, ಏನು ಹೇಳ್ತಿದ್ಯಾ ನೀನು ಅಂತ ಇವನು ಶಾಕ್ ಆಗಿ ನೋಡ್ತಾನೆ. ಯಾಕಂದರೆ ತನ್ನ ತುಟಿ ಅಷ್ಟೊಂದು ಎಕ್ಸ್ಪೆನ್ಸಿವ್ ಅಂತೆ, ಅದಕ್ಕೆ ನೀನು ಪೇ ಮಾಡಲೇಬೇಕು ಅಂತ ಅವನ ಹತ್ರ ಹೇಳ್ತಾನೆ. ಇಲ್ಲಿ ನೋಡು, ನೀನು ಬಂದ್ಬಿಟ್ಟು ವೆಡ್ನೆಸ್ಡೇ ಅದೂ 5 ಗಂಟೆಗೆ ಕರೆಕ್ಟಾಗಿ ನನ್ನ ಜಾಗಕ್ಕೆ ಬರಲಿಲ್ಲ ಅಂದರೆ ಅಷ್ಟೇ, ನೀನು ಅದಕ್ಕೆ ಪೇ ಮಾಡಲೇಬೇಕು, ಅದನ್ನು 10 ಮಿಲಿಯನ್ ಅಂತ ಹೇಳ್ತಾನೆ. ಈ ಕಡೆ ಕಟ್ ಮಾಡಿದ್ರೆ ಹೀರೋ ಆಮೇಲೆ ಅವರಿಬ್ರು ಬ್ರೇಕ್ಫಾಸ್ಟ್ ಮಾಡ್ತಿರ್ತಾರೆ. ಆಗ ಇವನು ಬಂದ್ಬಿಟ್ಟು ಹೀರೋಯಿನ್ಗೆ ಸಪೋರ್ಟ್ ಆಗಿ ಮಾತಾಡ್ತಿರ್ತಾನೆ. ಈ ರೀತಿ ನೀನು ಎಂತಕ್ಕೆ ಯೂಜ್ನ ಆ ರೀತಿ ಟ್ರೀಟ್ ಮಾಡ್ತಿದೀಯಾ, ಅವಳೇ ನಿನ್ನ ರೆಕಾರ್ಡ್ ಮಾಡಿಲ್ವಲ್ಲ, ಪಾಪ ಅವಳಿಗೆ ಆ ರೀತಿ ಎಲ್ಲ ಮಾರ್ಕ್ಸ್ನ ಕಟ್ ಮಾಡಬೇಡ ಅಂದಾಗ ಹೀರೋ ಅಂತಾನೆ, ನನಗೊತ್ತು ಅವಳ ಆ ರೀತಿ ರೆಕಾರ್ಡ್ ಮಾಡಿಲ್ಲ ಅಂದಾಗ, ಮತ್ತೆಂತಕ್ಕೆ ಮಾಡ್ತಿದ್ಯಾ ಅಂದರೆ, ನನಗೆ ಅವಳನ್ನ ಒಪ್ಕೊಳ್ಳೋಕ್ಕೆ ಆಯ್ತಿಲ್ಲ, ಅದು ಹೇಗೆ ಮ್ಯಾಕ್ಸಲ್ಲಿ 4 ಮಾರ್ಕ್ಸ್ ತೆಗೆದು ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಆ ಜಾಗಕ್ಕೆ ಜಂಗ್ ಬರ್ತಾನೆ. ಆಗ ಅವನ ಟೀಮ್ಗೆ ಇನ್ನೂ 5 ಜನ ಆಗಬೇಕಲ್ವ, ಬರೀ 4 ಜನ ಆಗಿರೋದಷ್ಟೇ. ಆದರೆ ಹೀರೋ ಟೀಮ್ಗೆ ಮಾತ್ರ 10 ಜನ ಸೇರಿರ್ತಾರೆ. ಇದು ಅವ್ನು ಶಾಕ್ ಆಗಿ ನೋಡ್ತಾನೆ. ಆಗ ಹೀರೋ ಹಾಕೊಂಡಿರೋ ಕನ್ನಡಕ ಬಗ್ಗೆನೂ ಕೇಳ್ತಾನೆ. ಅದೇ ಟೈಮ್ಗೆ ದಾಜುನೂ ಬರ್ತಾನೆ. ಸರಿ ಆಯಿತು, ಎತ್ಕೊಟ್ರಲ್ಲ, ಅವ್ರಿಗೆ ಏನಾದರೂ ರಿವಾರ್ಡ್ ಕೊಟ್ಟ ಅಂದರೆ ನಾನೆಂತೂ ಕೊಡಬೇಕು ಅಂತ ಹೇಳಿ ಹೀರೋ ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಕಡೆ ದಾಜು ಅಂತೂ ಹೀರೋಗೆ ಇನ್ನೂ ರೀತಿನೇ ಮಾತಾಡ್ತಿರ್ತಾನೆ. ಈ ರೀತಿ ನೀನು ಅವ್ರಿಗೆ ಏನಾದರೂ ರಿವಾರ್ಡ್ ಕೊಡಲಿಲ್ಲ ಅಂದರೆ ಮತ್ತೆ ನಿನ್ನ ಚಶ್ಮಾ ಹೋಗಿ ನಿನ್ನ ಚಶ್ಮದ ಮೇಲೆ ಮತ್ತೆ ಪಿಕ್ಕ ಬೀಳುತ್ತಂತ ಆಡ್ಕೊಳ್ತಿರ್ತಾನೆ. ಈ ಕಡೆ ಹೀರೋಯಿನ್ ಬಂದ್ಬಿಟ್ಟು ಆ ಕಮೆಂಟ್ನ ನೋಡ್ಕೊಂಡು ಓದ್ಕೊಂಡು ಬರ್ತಿರ್ತಾಳೆ. ಗೋಯನು ಅದನ್ನ ನೋಡಿ ಎದುರ್ಸದ ಅಂತ ಬರ್ತಾಳೆ. ಹಾಗೆ ಅವರಿಬ್ರು ಏನು ನೋಡ್ತಿದ್ಯಾ ಅಂತ ಅವಳನ್ನ ನೋಡಿ ಕೇಳಿದಾಗ, ಈ ರೀತಿ ನಾನು ಹೊಸ ವಿಷಯನ ಅಪ್ಲೋಡ್ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಆಗ ಗೋಯ ಇಲ್ವಾ, ನನಗೂ ತೋರಿಸಿ ಅಂದರೆ, ಇಲ್ಲ ಈಗಾಗಲ್ಲ, ಯಾವತ್ತಾದರೂ ತೋರಿಸ್ತೀನಿ ಅಂತ ಅವಳು ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ಬಂದಾಗ, ಏನು ಆರ್ ರೇಟೆಡ್ ಅಂದಾಗ, ಏನಿಲ್ಲಪ್ಪ ಅಂತ ಹೀಗೆ ಇವರಿಬ್ಬರು ಮಾತಾಡ್ಕೊಂಡು ಬರಬೇಕಾದಾಗ, ಅದು BL ಅಂತೂ ಅಲ್ಲ ತಾನೆ ಅಂದಾಗ, ಅದೇ ಬಾಯ್ಸ್ ಲವ್, ಅದು ಹೇಗೆ ಚೆನ್ನಾಗೈತೆ ನೋಡು, ಒಬ್ಬ ಹುಡುಗ ಹೋಗಿ ಇನ್ನೊಂದು ಹುಡುಗನ ಇಷ್ಟಪಡೋದು, ಅದು ಚೆನ್ನಾಗೇ ಇಲ್ಲ ಅಂತ ಹೇಳ್ಕೊಂಡು ಬರಬೇಕಾದಾಗ ಇವಳಿಗ, ಯಪ್ಪ ದೇವರೇ, ಇದು ನಾನು ಬರೆಯೋದಂತ ಗೊತ್ತಾಯ್ತು ಅಂದರೆ ಎಲ್ಲಿ ಮುಖ ಇಟ್ಕೊಳ್ಳೋದಂತಲೇ ಗೊತ್ತಾಗ್ತಿರಲ್ಲ, ಯಾಕೆ ಒಂದು ಹುಡುಗನ ಒಂದು ಹುಡುಗಿನ ಪೇರ್ ಮಾಡಿ ರೊಮ್ಯಾನ್ಸ್ ಥರ ಇಕ್ಬಾರ್ದು, ಏನು ಹುಡುಗ ಚೆನ್ನಾಗೇ ಇಲ್ಲ ಅಂತ ಇದ್ರ ಬಗ್ಗೆ ಮಾತಾಡ್ಕೊಂಡು ಬರ್ತಾರೆ. ಆಗ ಹೀರೋಯಿನ್ ಬಂದ್ಬಿಟ್ಟು ಅಪ್ಲಿಕೇಶನ್ ಫಾರ್ಮ್ ಇಲ್ವಾ, ಅದನ್ನು ತಗೊಂಡೋಗಿ ಕೊಡೋದ ಅಂತ ಹೋಯ್ತಾಳೆ. ಇದನ್ನು ನೋಡಿ ಜಂಗ್ ತಗೊಬಂದ್ಬಿಟ್ಟ ಅಂತ ಅವ್ನು ಖುಷಿ ಪಡ್ಸಿರ್ತಾನೆ. ಬಟ್ ಇದನ್ನು ನೋಡಿದ ಹೀರೋ ಹಾಗೆ ನೋಡ್ತಿರ್ತಾನೆ. ಇವಳಿಗ ಒಂಥರ ಆಗ್ಬಿಟ್ಟು, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳಿ ಡೈರೆಕ್ಟಾಗಿ ಹೀರೋ ಹತ್ರ ಹೋಗಿ ಆ ಅಪ್ಲಿಕೇಶನ್ ಫಾರ್ಮ್ನ ಕೊಡ್ತಾಳೆ. ಆಗ ಹಾಗೆ ತಿರುಗಿ, ಮಿಸ್ಟರ್ ಜಂಗ್ ನೋಡಿ, ಇಲ್ಲಿ ನನಗೂ PT ಕ್ಲಾಸ್ಗೆ ಸೇರ್ಬೇಕಂತಲೇ ಇಷ್ಟ, ಆದರೆ ಏನು ಮಾಡಲಿ ಅಂತ ಹೇಳಿದಾಗ, ನಿನ್ನ ಯಾರಾದರೂ ಒತ್ತಾಯ ಮಾಡ್ತಿದ್ದಾರಾ, ಒತ್ತಾಯ ಮಾಡಿದ್ರೆ ಕಣ್ಣ ಮಿಟುಕ್ಸು ಅಂತ ಹೇಳ್ತಾರೆ. ಸಿಕ್ಕಿದ್ದೆ ಚಾನ್ಸು ಅಂತ ಕಣ್ಣ ಮಿಟಿಕ್ ಅಂತ ಮಿಟುಕಿಸ್ತಾನೆ ಅವಳೆ.
ಆಗ ಹೀರೋ ಅಂತಾನೆ, ನೋಡಪ್ಪ ಅವಳೇ ಇಷ್ಟಪಟ್ಟಿದ್ದು, ಅವಳಿಗೆ ಅವಳು ಮ್ಯಾಥ್ಸಲ್ಲಿ ತುಂಬ ಸ್ಕೋರ್ ಮಾಡಬೇಕಂತೆ, ಅದಕ್ಕೆ ಅಂದಾಗ ನಾನಾ ಅಂತ ಅವಳು ನೋಡ್ತಾಳೆ. ಈ ರೀತಿ ಹೀರೋನ್ಗೆ ಇಷ್ಟೆಲ್ಲ ಸ್ಕಿಲ್ ಇದೆ ಅಂದಾಗ, ಅವಳು ಎಷ್ಟು ಸೋಂಬೇರಿ ಅಂತ ನನಗೆ ಮಾತ್ರ ಗೊತ್ತು, ಅದು ಅವಳ ಫೇಸಲ್ಲೇ ಬರ್ದಿಕ್ಕೈತೆ ಅಂದಾಗ ಹೀರೋಯಿನ್ ನಾನು ತುಂಬ ಹಾರ್ಡ್ ವರ್ಕ್ ಮಾಡ್ತೀನಪ್ಪ ಅಂದಾಗ, ಹೌದಾ ಸರಿ ಆಯಿತು, ದಿನಕ್ಕೆ ನೀನು ಎಷ್ಟು ಅವರ್ ಮಲಗ್ತೀಯ ಅಂದಾಗ 10 ಅವರ್ ಅಂತ ಹೇಳ್ತಾಳೆ. ಏನೋ ಕಂದ ಅಂತ ಅವನು ತಿರುಗಿ ನೋಡಿದಾಗ ಏನೂ ಹೇಳೋಕ್ಕಿಲ್ವಲ್ಲ, ಅದರಿಂದ ಸುಮ್ಮನೆ ಆಗಿಬಿಡ್ತೇನೆ. ಸರಿ ಆಯಿತು, ಇನ್ನೊಂದು ವಿಷಯ, ನಿಂದು ಗ್ರೇಡ್ ಎಷ್ಟು, ನಿಂದು ಮಾರ್ಕ್ಸ್ ಎಷ್ಟು ಅಂತ ಕೇಳಿದಾಗ ಅವಳು ತನ್ನದು ಮಾರ್ಕ್ಸ್ ಎಲ್ಲನೂ ಹೇಳಬೇಕಾದಾಗ ಇವನಿಗ ಸರಿ ಆಯಿತು, ನೀನು ನಿಮ್ಮ ಸರ್ ಮಾತೆ ಕೇಳ್ಕೊ ಅಮ್ಮ ಅಂತ ಹೇಳಿ ಸುಮ್ಮನೆ ಆಗಿಬಿಡ್ತಾರೆ ಇವಳು. ಹಾಗೆಯೇ ಬ್ಲಡಿ ಈಡಿಯಟ್ ನಿನಗೈ ತಗೊಳ್ಳೋ ಅಂತ ಮನಸಲ್ಲೇ ಬೈಕೊಂಡು ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಇವನು ಕ್ಲಾಸ್ನ ಮಾಡ್ತಿರ್ತಾನೆ. ಆಗ ಆ ಜಾಗದಲ್ಲಿ ಆ ಗೋಯ ಅಂತೂ ಕಣ್ಣು ಮಿಟುಕ್ಸ್ದಂಗೆ ಅವನೇ ನೋಡ್ತಿರ್ತಾಳೆ. ಅವಳು ಚಾಕ್ ಹೋಲ್ಡರ್ ಕೊಟ್ಟಿರ್ತಾಳಲ್ಲ ಇವನಿಗೆ, ಬಟ್ ಅದು ಇವನು ಯೂಸ್ ಮಾಡಲ್ವ, ಅದು ನೋಡಿ ಸ್ವಲ್ಪ ಅವಳು ಅಪ್ಸೆಟ್ ಆಗಿಬಿಡ್ತಾಳೆ. ಇದನ್ನ ಹೀರೋನು ನೋಡ್ತಾಳೆ. ಆಗ ಇದ್ರ ಬಗ್ಗೆ ಆಫ್ಟರ್ನೂನ್ ಮಾತಾಡಬೇಕಾದಾಗ ಅವ್ರು ಮೋಸ್ಟ್ಲಿ ನಿನಗೆ ತೊಂದರೆ ಕೊಡಬೇಡ್ದಂತ ಬಯಸ್ತಾರೇನೋ ಅಂದಾಗ ಗೋಯ ಅಂತಾಳೆ, ನನಗೆ 20 ಏಜ್ ಆದಮೇಲೆ ನಾನು ಹೋಗ್ಬಿಟ್ಟು ಅವ್ರಿಗೆ ಪ್ರಪೋಸ್ ಮಾಡ್ತೀನಿ ಅಂದಾಗ, ನೀನು ಅಲ್ಲಿವರೆಗೂ ಅವ್ರನ್ನ ಇಷ್ಟಪಡ್ತೀಯ ಅಂದರೆ ಹ್ಞೂ ಹೌದು ಸರಿ ಆಯಿತು, ನಿನಗೆ ಯಾಕೆ ಅವ್ರು ಇಷ್ಟ ಅಂತ ಅವಳನ್ನ ನೋಡಿ ಕೇಳ್ತಾಳೆ. ಇವಳಿಗ ಅವ್ರು ಎಲ್ರಿಗಿಂತ ಡಿಫ್ರೆಂಟ್ ಅಂತ ಹೇಳ್ತಾಳೆ. ಏಕೆ ಅಂತ ಅವಳು ಯೋಚಿಸ್ತಿರ್ಬೇಕಾದಾಗ ಇವಳಿಗೇನೋ ಒಂಥರ ಗೊತ್ತಿಲ್ಲ, ಇವನು ನೋಡಿದಾಗೆಲ್ಲ ಒಂಥರ ಮನಸ್ಸಿಗೆ ಬೇಜಾರಾಗ್ತಿರುತ್ತಂತೆ, ಹಾರ್ಟೆಲ್ಲ ಏನೋ ನೋವಂಗಾಗುತ್ತಂತೆ. ಇದನ್ನೆಲ್ಲ ಹೇಳಬೇಕಾದಾಗ, ಅಯ್ಯೋ ಇಲ್ಲಿ ನೋಡಮ್ಮ, ಈ ರೀತಿ ಕರುಣೆಯಿಂದ ಬರೋ ಪ್ರೀತಿ ಯಾವತ್ತೂ ಶಾಶ್ವತ ಅಲ್ಲ ಅವ್ರ ಅಪ್ಪ ಮುಂದೆ ಹೇಳ್ತಾಳೆ. ಆಗ ಇವಳು ಒಂಥರ ನೋಡೋದನ್ನ ನೋಡ್ಬಿಟ್ಟು, ಅದು ನಿನ್ನ ಲೈಫಲ್ಲಿ ಆಗಿಲ್ಲ, ನೀನು ಅವ್ರನ್ನ ನಿಜವಾಗ್ಲೂ ಇಷ್ಟಪಟ್ಟರೆ ಅದು ಹೇಗೆ ಸಾಧ್ಯ ಅಂತ ಹೇಳಿಬಿಡ್ತಾಳೆ. ಆಗ ಗೋಯನ ಅವಳ ನೋಡಿ ನಗ್ತಿರ್ತಾಳೆ. ಹೀಗೆ ಇವರಿಬ್ಬರು ಮ್ಯಾನೇಜ್ ಮಾಡಿ ನಗ್ತಿರ್ಬೇಕಾದಾಗ ಈ ರೀತಿ ಕ್ಲಾಸ್ ರೂಮಲ್ಲಿ ತೋರಿಸ್ತಾರೆ. ಆಗ ಹೀರೋನು ಆ ಜಾಗಕ್ಕೆ ಬಂದ್ಬಿಟ್ಟು ಕ್ಲಾಸ್ನ ಮಾಡ್ತಾರಂತ ನೋಡಿದ್ರೆ ಹೀರೋಯಿನ್ ಹಾಗೆ ಗುರಾಯಿಸ್ಕೊಂಡು ನೋಡ್ತಿರ್ತಾಳೆ. ಇವನ್ನ ನೋಡಿದ್ರೆ ಯಾವ ಆ್ಯಂಗಲಲ್ಲೂ ನನಗೆ ಕರುಣೆನೇ ಬರಲ್ಲ ಅಂತ ಯೋಚಿಸ್ತಿರ್ತಾಳೆ. ಆಗ ಹೀರೋನು ಅವಳ ನೋಡಿ, ಇವತ್ತು ಯಾರ್ದು ಕ್ಲೀನ್ ಮಾಡೋದಂತ ಗೊತ್ತಾಯ್ತು ತಾನೆ ಅಂತ ಹೇಳಿ ಕ್ಲಾಸ್ ಡಿಸ್ಮಿಸ್ ಅಂತ ಹೋಗ್ಬಿಡ್ತಾರೆ. ಈ ರೀತಿ ನಮಗಿರ್ತಿದ್ರೆ ಚೆನ್ನಾಗಿರ್ತಿತ್ತು, ನಮಗಂತೂ 1 ಅವರ್ ಎಲ್ಲ ಕುಯ್ತಿರ್ತಾರೆ ಕ್ಲಾಸಲ್ಲಿ. ಆಗ ಆ ಜಾಗದಲ್ಲಿ ಜೆನ್ನಿ ಬರ್ತಾಳೆ. ನೀವು ಫ್ರೀ ತಾನೆ ಅಂದಾಗ ಹ್ಞೂ ಹೌದು ನಾ ಫ್ರೀನೇ ಅಂತ ಹೇಳ್ತಿರ್ತಾರೆ. ಆಗ ಹೀರೋಯಿನ್ಗೂ ಕ್ಲೀನಿಂಗ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಕೇಳಬೇಕಾದಾಗ ನಾನು ಮನೆಯಲ್ಲಿ ಪಾರ್ಟಿ ಇಕ್ಕೋ ವಿಷಯನ ಹೇಳ್ತಾಳೆ. ಕಟ್ ಮಾಡಿದ್ರೆ ಇವಳು ಹಾಗೆ ಕ್ಲೀನಿಂಗ್ ವರ್ಕಿಂಗ್ ಮಾಡಬೇಕಾದಾಗ ಅವಳು ಆಪೋಸಿಟ್ ಬಂದು ಚಂಗ್ ಬಂದ್ಬಿಟ್ಟು ಕ್ಲೀನಿಂಗ್ ವರ್ಕ್ನ ಮಾಡ್ತಿರ್ತಾರೆ. ಅಲ್ಲಿರೋ ವಸ್ತುಗಳನ್ನ ಎತ್ತಿಕ್ಬೇಕಾದಾಗ ಅವ್ರನ್ನ ಫೀಲ್ ಮಾಡಿ ನೋಡ್ತಿರ್ತಾಳೆ. ಯಾಕಂದರೆ ಇವಳಿಗೆ ಬಂದ್ಬಿಟ್ಟು ಅನ್ಕೊಂಡವಳೆ ಈ ರೀತಿ ಇವಳು ಫೀಲಿಂಗ್ಸ್ ಬಂದ್ಬಿಟ್ಟು ಜಂಗ್ ಮೇಲೆ ಐತೆ ಅಂತ, ಆ ರೀತಿ ತಪ್ಪಾಗಿ ತಿಳ್ಕೊಂಡಿರ್ತಾಳೆ. ಆಗ ಬಂದ್ಬಿಟ್ಟು ಮಿಸ್ಟರ್ ಗಾನಿನ ಫೋರ್ಸ್ ಮಾಡಿದ್ರಂತ ಗೊತ್ತಾಯ್ತು ಅಂತ ಇವರು ಜಂಗ್ ಹೇಳಬೇಕಾದಾಗ ಆ ರೀತಿಯಲ್ಲೇ ಏನಿಲ್ಲ ಅಂತ ಹೇಳಿ ಮಿಸ್ಟರ್ ಜಂಗ್ಗೆ ಹೆಲ್ಪ್ ಮಾಡೋದಂತ ಬರ್ತಾಳೆ. ಆಗಲೇ ಗೊತ್ತಾಗೋದು ಮಿಸ್ಟರ್ ಜಂಗು ಒಬ್ಬರು ದೊಡ್ಡ ಅಥ್ಲೆಟಿಕ್ ಆಗಿರ್ತಾರೆ. ಒಂದು ಚಿಕ್ಕ ವಿಷಯದಿಂದ ಅವ್ರ ಲೈಫ್ನ ಅವರು ಕಳ್ಕೊಂಡಿರ್ತಾರೆ. ಬಟ್ ಇದ್ರೂ ಅವ್ರು ಗಿವ್ ಅಪ್ ಮಾಡದೆ ಈ ಕೆಲಸಕ್ಕೆ ಬರ್ತಾರೆ. ಇದು ಅವ್ರಿಗೂ ಇಷ್ಟ ಇರುತ್ತೆ, ಅದನ್ನೇ ಹೀರೋನ ಹತ್ರ ಹೇಳ್ತಿರ್ತಾರೆ. ಆಗ ಅದೇ ಟೈಮ್ಗೆ ಅವಳಿಗೆ ಬಂದ್ಬಿಟ್ಟು ಮಿಸ್ಟರ್ಗ ಕಾಲ್ ಮಾಡ್ತಾರೆ. ಎಲ್ಲಿದ್ಯಾ ನೀನು ಅಂತ ಅವಳನ್ನ ನೋಡಿ ಕೇಳಿದಾಗ ಅವಳು ಈ ರೀತಿ ಆಚೆ ಇದ್ದೀನಿ, ಬೇಗ ಬಂದ್ಬಿಟ್ಟು ಪ್ರಿಂಟೌಟ್ ಎಲ್ಲನೂ ತಗೊಂಡೋಗು ಅಂತ ಇವ್ರು ಹೇಳಿದಾಗ ಸರ್ ಇಲ್ಲ ನನ್ನ ಕೈಗೆ ತರೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಯಾರಿಗಾದ್ರೂ ಹೇಳ್ರಿ ಅಂದರೆ ಇಲ್ಲ ನೀನೇ ತರಬೇಕು, ಇನ್ನು 3 ನಿಮಿಷ ಅಷ್ಟೇ ಇರೋದಂತ ಹೇಳಿ ಅವ್ರ ಕಾಲನ್ನ ಕಟ್ ಮಾಡಿಬಿಡ್ತಾರೆ. ಇವಳಿಗೆ ಕೋಪ ಬೇರೆ, ಏನಪ್ಪ ಇವ್ರು ಯಾವಾಗಲೂ ಈ ರೀತಿ ಹಿಂಸೆ ಕೊಡ್ತಾರಲ್ಲ ಅಂತ. ಆಮೇಲೆ ಮಿಸ್ಟರ್ ಜಂಗ್ಗೆ ಬಾಯ್ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಹೋಗ್ಬಿಟ್ಟು ಆ ಪೇಪರ್ಸ್ ಎಲ್ಲನೂ ಇರುತ್ತಲ್ಲ ಅದನ್ನು ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾಳೆ. ನೋಡಿದ್ರೆ ಆ ಕ್ಲಾಸಲ್ಲಿ ಇರೋರು ಎಲ್ರೂ ಟಾಪರ್ಸ್. ಇವಳಿಗೊಂಥರ ಆಗ್ತಿರುತ್ತೆ, ಅಯ್ಯೋ ಈ ಕ್ಲಾಸಲ್ಲಿ ನಾವು ಅಟೆಂಡ್ ಆಗಬೇಕಾ ಅಂತ. ಆಗ ಇವಳು ಈ ರೀತಿ ಪೇಪರ್ಸ್ನ ಕೊಡೋದು ಅದೇ ಕ್ಲಾಸ್, ಅವಳ ಕ್ಲಾಸ್ ಟಾಪರ್ ಹುಡುಗಿ ನೋಡ್ತಾಳೆ. ಇದು ನೀನು ಕೊಡಕ್ಕೆ ಬಂದ ಅಂತ ಕೇಳಿದಾಗ ಇಲ್ಲ ನಾನು ಕ್ಲಾಸ್ನ ಅಟೆಂಡ್ ಆಗಕ್ಕೆ ಬಂದೆ ಅಂತಾಳೆ. ಆಗ ಏನು ನೀನು ಅಂದಾಗ ಹ್ಞೂ ಹೌದು ಮಿಸ್ಟರ್ ಗಾನೇ ಹೇಳಿರೋದಂತೆ ಹೇಳ್ಬಿಟ್ಟು ಹೋಗ್ಬಿಡ್ತಾಳೆ. ಇವಳಿಗೆ ಮಿಸ್ಟರ್ ಗಾನ ಅಂತ ಯೋಚಿಸ್ತಿರ್ತಾಳೆ. ಪಕ್ಕದಲ್ಲಿರೋ ಹುಡುಗಿ ಬೇರೆ ಬಿಡೆ ನಮ್ಮ ಟೈಮ್ ವೇಸ್ಟ್ ಆಗಲ್ಲ ಅಂತ ಹೇಳ್ತಿರ್ತಾಳೆ. ಹ್ಞೂ ಹೌದೌದು, ಇವಳು ಕಿರು ಪರೀಕ್ಷೆಯಲ್ಲಿ ಬರೀ 4 ಮಾರ್ಕ್ಸ್ ಅಷ್ಟೇ ತೆಗ್ದಿರೋದಂತ ಹೀರೋನಿನ ನೋಡ್ಕೊಂಡು ಆಡ್ಕೊಂಡು ನಗ್ತಿರ್ತಾರೆ. ಇದನ್ನೆಲ್ಲನೂ ಅವಳು ಕೇಳಿಸ್ಕೊಳ್ತಾಳೆ. ಬಟ್ ಇದು ಅವಳಿಗೆ ಸ್ವಲ್ಪ ಹರ್ಟ್ ಆಗ್ತಿರುತ್ತೆ. ಇದ್ರೂ ಅವಳು ಹೋಗ್ಬಿಟ್ಟು ಟೆಂಪ್ರೇಚರ್ ಎಲ್ಲ ಎಷ್ಟೈತೆ ಹೇಗೆ ಎಲ್ಲನೂ ಸೆಟ್ ಮಾಡಿಬಿಟ್ಟು ಇಲ್ಲಿಂದ ಹೋಗೋದಾ ಅಂತ ಡಿಸೈಡ್ ಮಾಡ್ತಾಳೆ, ಬೇಡವೇ ಬೇಡ ಅಂತ. ಆ ರೀತಿ ಅವಳು ಕ್ಲಾಸ್ ರೂಮ್ನ ಬಿಟ್ಟು ಆಚೆ ಹೋಗ್ಬೇಕಾದಾಗ ಅವಳ ಮುಂದೆ ಹೀರೋ ಬಂದ್ಬಿಟ್ಟು ನಿಂತ್ಕೊಳ್ತಾನೆ. ಇವಳಿಗೆ ಅಯ್ಯೋ ದೇವ್ರೆ, ಇವನ ಆ ಕಡೆ ಹೋಗೋದ ಈ ಕಡೆ ಹೋಗೋದ 2 ಕಡೆನೂ ಹೋಗೋಕ್ಕಾಗಲ್ವಲ್ಲ ಅಂತ ಯೋಚಿಸ್ತಾಳೆ. ಆಗ ಸರ್ ನನ್ನ ಕೈಗಾಗಲ್ಲ, ನನಗೆ ಮ್ಯಾಥ್ಸ್ ಬರಲ್ಲ, ನನ್ನ ದಯವಿಟ್ಟು ಬಿಟ್ಬಿಡಿ, ನನ್ನ ಟ್ಯೂಟರೇ ಹೇಳಿದ್ದಾರೆ ಅಂತಲೂ ಹೇಳಿದಾಗ ಹೀರೋ ಸರಿ ಆಯಿತು, ನೀನು ಹೇಳಿದ್ದೆಲ್ಲನೂ ನಾನು ಕೇಳಿಸ್ಕೊಳ್ತೀನಿ, ಆ 4 ಮಾರ್ಕ್ಸ್ ಹೇಗೆ ಪಡೆದೆ ಅಂದಾಗ ಅದನ್ನು ಬಂದ್ಬಿಟ್ಟು ನಾನು ಸಾಲ್ವ್ ಮಾಡಿನೇ ಅಂತಲೂ ಹೇಳ್ತಾಳೆ. ಹೇಗೆ ಅವಳು ಆ 4 ಮಾರ್ಕ್ಸ್ನ ಹೇಗೆ ಸಾಲ್ವ್ ಮಾಡಿದ್ಲಂತನೂ ತೋರಿಸ್ತಾರೆ. ಆಗ ಮಿಸ್ಟರ್ಗ ಅಷ್ಟೇ ಸಾಕು ಬಿಡು, ಅಯ್ಯೋ ಇಷ್ಟು ಮಾರ್ಕ್ಸ್ ತೆಗಿಯೋದಕ್ಕೆ ನೀನು ಅಷ್ಟು ಕಷ್ಟಪಟ್ಟಿದೀಯ ಅಂದರೆ ಇದಕ್ಕಿಂತನೂ ಜಾಸ್ತಿ ತೆಗಿಯೋಕ್ಕೆ ನೀನು ಎಷ್ಟು ಕಷ್ಟಪಡ್ಬೋದು, ನಡಿ 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 ಕ್ಲಾಸ್ ರೂಮ್ ಒಳಗೆ ನಡಿ ಅಂತ ಅವಳನ್ನ ದೂಕ್ಬಿಟ್ಟು ಕಳಿಸ್ತಾರೆ. ಕಟ್ ಮಾಡಿದ್ರೆ ಅವಳು ಕ್ಲಾಸ್ ರೂಮ್ ಒಳಗಡೆನೇ ಕೂತ್ಕೊಂಡಿರ್ತಾಳೆ. ಅಲ್ಲಿ ಮಿಸ್ಟರ್ಗ ಕ್ಲಾಸ್ ತೆಗಿತಿರ್ತಾರೆ. ಕ್ಲಾಸ್ನ ನಡೆಸ್ಬೇಕಾದ ಪಾಠ ಎಲ್ಲನೂ ಇವಳಿಗೆ ನಿದ್ದೆ ಬರ್ತಿರುತ್ತೆ. ಆಗ ಆ ಕ್ಲಾಸ್ ಹುಡುಗಿ ಆಸು ಇಲ್ವಾ ಲಿಬ್ಬಮ್ನ ಆಚೆ ತೆಗೆದು ಹಚ್ಕೊಳ್ತಿರ್ತಾಳೆ. ಇದನ್ನು ಬಂದು ಹೀರೋಯಿನ್ ನೋಡ್ಬಿಡ್ತಾಳೆ. ಆಹಾ ಕತೆ ಹೀಗೆ ನಡೀತಿದ್ಯಾ,
ಇವಳಿಗೆ ಮಿಸ್ಟರ್ ಗಾ ಕಂಡ್ರೆ ಇಷ್ಟನಾ ಅಂತ ಯೋಚಿಸ್ತಿರ್ತಾಳೆ. ಆಗ ಮಿಸ್ಟರ್ ಗಾನು ಎಲ್ಲರೂ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾರಂತ ನೋಡ್ತಿರ್ತಾರೆ. ಇವಳಿಗೆ ಬಾಯೆಲ್ಲ ಹಲ್ಲೆ ಹಾಗೆ ಆಮೇಲೆ ಹೇಗೆ ಆ ನಾವಲ್ 3ನೇ ಎಪಿಸೋಡ್ ಬರೆಯೋದು ಅಂತ ಯೋಚಿಸ್ಕೊಂಡೆ ಮಲಗಿಬಿಡ್ತಾಳೆ. ಆಗ ಇದನ್ನ ಬಂದ್ಬಿಟ್ಟು ಹೀರೋ ನೋಡ್ಬಿಡ್ತಾನ. ಆಗ ಯೂಜು ಅಂತ ಕೂಗ್ತಾರೆ. ಆಗ ಅವಳು ಎದ್ದು ನಿಂತ್ಕೊಳ್ತಾಳೆ. ಯೂಜು, ನೀನು ಇನ್ನೂ 3ನೇ ಎಪಿಸೋಡ್ ಬರೀತೀಯಾ ಬರೆಯಲ್ವಾ, ಯಾವಾಗ ಬರೆಯೋದಂತ ಇದೆಯಾ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡು ಅಂತ ಕೇಳಿದಾಗ ಅಲ್ಲಿರೋ ಕ್ಲಾಸ್ ಮಕ್ಕಳೆಲ್ಲರೂ ಇವಳನ್ನ ನೋಡ್ತಾರೆ. ಆಗ ಅವಳು ಅದನ್ನು ಬಂದು ನಾನು ಹೇಗೆ ಹೇಳಲಿ ಅಂತ ಅವಳು ಸ್ಟಾರ್ಟ್ ಮಾಡ್ತಾಳೆ. ಹೇಗೆ ಅವಳ ನಾವಲ್ನ ಬರಿತಾಳೆ ಅನ್ನೋ ಬಗ್ಗೆ ಡೀಟೇಲಾಗಿ ಹೇಳ್ತಿರ್ತಾಳೆ. ಹೀರೋ ಫೇಸ್ ಅಂತೂ ಎಸ್ ಎಸ್ ಇನ್ನು ಟೇಲ್ ಅಂತ ಬೇರೆ ರಿಯಾಕ್ಷನ್ ಕೊಡ್ತಾರೆ. ಅಲ್ಲಿರೋ ಮಕ್ಕಳು ಎಲ್ಲರೂ ನೋಡ್ತಾರೆ. ಇವಳು ಹಾಗೆ ಅದು ಕತೆ ಒಳಗಡೆ ಇನ್ವಾಲ್ವ್ ಆಗಿಬಿಡ್ತಾಳೆ. ನೋಡಿದ್ರೆ ಅಕ್ಕ ಚೆನ್ನಾಗಿ ನಿದ್ದೆ ಹೊಡಿತಾಳೆ. ಅಲ್ಲಿರೋ ಮಕ್ಕಳೆಲ್ಲನೂ ಎದ್ದೋಗ್ಬಿಟ್ಟಿರ್ತಾರೆ. ಆಗ ಹೀರೋನು ಅವಳನ್ನ ಎಬ್ಬರಿಸ್ಬಿಟ್ಟು ಅಮ್ಮ ತಾಯಿ ಎದೋ ಅಂತ ಎಬ್ಬರಿಸ್ತಾರೆ. ಆಗ ಇವತ್ತು ನಾನು ಮಾಡಿದ್ನಲ್ಲ ಪಾಠ ಅದನ್ನೆಲ್ಲನೂ ನಾಳೆ ನೀನು ಹೋಮ್ ವರ್ಕಾಗಿ ಬರ್ಕೊಬರ್ಬೇಕು ಅಂತ ಹೇಳ್ತಾರೆ. ಅವಳು ಹೇಗೆ ಅಂದಾಗ ಅವರಲ್ಲಿಂದ ಹೋಗೇ ಬಿಡ್ತಾರೆ. ಇವನಿಗಿರೋ ಕೊಬ್ಬು ಅಷ್ಟಿಷ್ಟಿಲ್ಲ ಅಂತ ಯೋಚಿಸ್ಕೊಂಡು ಅವಳು ನೈಟಾಗಿರುತ್ತಲ್ಲ ಅವ್ರ ಫ್ರೆಂಡ್ ಆ ಪಾರ್ಟಿಗೆ ಇರ್ತೀನಿ ಅಂತ ಹೇಳುತ್ತಲ್ಲ ಜೆನಿ, ಆ ಜಾಗಕ್ಕೆ ಹೋಗ್ತಾಳೆ. ಅವರೆಲ್ಲರೂ ಆಲ್ರೆಡಿ ಪಾರ್ಟಿನ ಮುಗಿಸೇ ಬಿಟ್ಟಿರ್ತಾರೆ. ಬಟ್ ಇದ್ರೂ ಹೀರೋನ್ಗೋಸ್ಕರ ಅವರು ಅಗೇನ್ ಮಾಡೋದ ಅಂತ ಯೋಚಿಸ್ತಾರೆ. ಅವಳಿಗೋಸ್ಕರ ಗಿಫ್ಟ್ ಎಲ್ಲನೂ ತರ್ತಾಳೆ. ಆಮೇಲೆ ಅಗೇನ್ ಅವಳು ತಿಂಡಿನೆಲ್ಲನೂ ತರ್ತಾಳಲ್ಲ, ಸರಿ ಬನ್ನಿ ನಾವು ಅಗೇನ್ ಪಾರ್ಟಿ ಮಾಡೋದ ಅಂದಾಗ ಅವಳು ಡ್ರೆಸ್ ಚೇಂಜಿಗೆ ಬಟ್ಟೆನೂ ಕೊಡ್ತಾಳೆ. ಆಮೇಲೆ ಹೋಗಿ ಅವಳು ಪ್ರಿಪೇರ್ ಮಾಡ್ತಿರ್ತಾಳೆ. ಗೆಣಸನ್ನ ತಂದಿರ್ತಾಳೆ. ಗೆಣಸನ್ನ ಹಾಕಿ ಅವಳು ಅದನ್ನು ರೋಸ್ಟ್ ಮಾಡಬೇಕಾದಾಗ ಆಗ ಹೀರೋನ್ ಅಂತಾಳೆ, ನಿನಗೆ ಗೊತ್ತಾ ಒಂದು ನಾವಲ್ ಇದೆಯಲ್ಲ ನೈಟ್ ಇನ್ ಪ್ಯಾರಿಸ್ ಅಂತ, ಅವಳ ಆ ನಾವಲ್ ಬಗ್ಗೆ ಹೇಳಬೇಕಾದಾಗ ಜನಿಗೆ ಬಂದು ನಿನಗೆ ಆ ನಾವಲ್ ಗೊತ್ತಂದಾಗ ಹೀರೋಯಿನ್ ಹೌದು ಗೊತ್ತು, ಅದರಲ್ಲಿ ಬರೋ ಸ್ಟೋರಿ ನೀನು ಹೇಳಿ ಸ್ಟೋರಿ ಎರಡು ಒಂದೇ ತಾನೆ ಅಂದಾಗ ಹೌದು ಅಂತ ಅವಳಿಗೆ ಎಲ್ಲ ಗೊತ್ತಾಗ್ಬಿಡುತ್ತಂತ ಒಂಥರ ಫೇಸೇ ಚೇಂಜ್ ಆಗಿಬಿಡುತ್ತೆ. ಯಾಕಂದರೆ ಇವಳಿಗೆ ಬಾಯ್ ಫ್ರೆಂಡ್ ಇಲ್ಲ. ಅವ್ರ ಫ್ರೆಂಡ್ಸ್ ಮುಂದೆ ಎಲ್ಲರ ಮುಂದೆನೂ ಸುಳ್ಳನ್ನ ಹೇಳಿರ್ತಾಳೆ. ಬಟ್ ಹೀರೋನ್ ಯಾರ ಹತ್ರನೂ ಹೇಳೋಕೆ ಹೋಗಲ್ಲ. ಬರೀ ಅವಳ ಹತ್ರ ಈ ರೀತಿ ಎಲ್ಲ ಗೊತ್ತಾಗಿರೋದಂತ ಹೇಳ್ತಿರ್ತಾಳೆ. ಹಾಗೆ ಅವರಿಬ್ರು ಆ ನಾವಲ್ ಬಗ್ಗೆ ಇನ್ನೂ ಎಕ್ಸ್ಟ್ರಾ ಯಾವುದಾವುದೋ ಇರುತ್ತಲ್ಲ ಅದ್ರ ಬಗ್ಗೆನೂ ಹೇಳ್ತಾಳೆ. ಇವಳಿಗೆ ಹೇಗೆ ಕೊರಿಯೋದ ಮೇಲೆ ಇಂಟ್ರೆಸ್ಟ್ ಬಂತು ಅದನ್ನೆಲ್ಲನೂ ಹೇಳ್ತಿರ್ತಾಳೆ. ಕೊರಿಯನ್ ಲ್ಯಾಂಗ್ವೇಜ್ ಮೇಲೆ ಹೇಗೆ ಇಂಟ್ರೆಸ್ಟ್ ಬಂತು ಅದನ್ನೆಲ್ಲನೂ ಹೀರೋನ ಹತ್ರ ಶೇರ್ ಮಾಡ್ತಿರ್ತಾಳೆ. ಇಲ್ಲಿಗೆ ಎಪಿಸೋಡ್ ಮುಗೀತು. ಎಲ್ರಿಗೂ ಬಾಯ್ ಗಾಯ್ಸ್.